Hello everyone. Today I am discussing about midazolam. Midazolam is the class of benzodiazepines. It acts by the depressing central nervous system and can lead anterograde amnesia and also cause sedation and relief from anxiety. ಸೊ ಈ ಥರ ಎಲ್ಲ ಮಾಡುತ್ತೆ. ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅಂದರೆ ಆ್ಯಸ್ ಎ ಪ್ರೀ ಮೆಡಿಕೇಷನ್ ಆಗಿ ಸರ್ಜಿಕಲ್ ಪ್ರೊಸೀಜರ್ ಮಾಡಬೇಕಾದ್ರೆ ಆ್ಯಂಡ್ ಸೀಸೋಪ್ರೇನಿಯಾ ಅಂದರೆ ಯಾವುದೇ ಥರ ಸೈಕ್ಯಾಟ್ರಿಕ್ ಡಿಸಾರ್ಡರ್ ಇದ್ದ ಪೇಷಂಟ್ಗೆ ಎಲೆಕ್ಟ್ರಿಕ್ ಶಾಕ್ ಕೊಡಬೇಕಾದ್ರೆ ಪೇಷಂಟ್ಗೆ ಆವಾಗ ಪ್ರೀ ಮೆಡಿಕೇಷನ್ ಆಗಿ ಕೊಡ್ತಾರೆ. ಅಥವಾ ಇರಿಟೇಬಲ್ ಇದ್ದಾಗ, ಯಾವುದೇ ಪೇಷಂಟ್ ತುಂಬ ಇರಿಟೇಬಲ್ ಇದ್ದಾಗ, ಹೆಡ್ ಇಂಜುರಿ ಆಗಿರ್ಬೋದು, ಈ ಥರ ಎಲ್ಲ ಇದ್ದಾಗ ಈ ಮೆಡಿಷನ್ನ ಕೊಡ್ತಾರೆ. ಆಮೇಲೆ ಏನು ಅಂದರೆ ಫಿಡ್ಸ್ ಅದು ಬಂದಾಗ, ಎಪಿಲೆಪ್ಸಿ ಡ್ರಗ್ ಇಲ್ಲದೆ ಇರುವಾಗ ಇದನ್ನು ಕೊಡ್ತಾರೆ ಪೇಷಂಟನ್ನು. ಆ್ಯಂಟಿ ಎಪಿಲೆಪ್ಟಿಕ್ ಡ್ರಗ್ ಇಲ್ಲದೆ ಇರುವಾಗ ಇದನ್ನು ಕೊಟ್ಟು ಪೇಷಂಟನ್ನು ಸೆಡೇಟ್ ಮಾಡ್ತಾರೆ. ಅಂದರೆ ಕ್ರೇನಿಯಲ್ ಆ್ಯಕ್ಟಿವಿಟೀಸ್ ಅಂದರೆ ತುಂಬ ಇರುತ್ತೆ, ಹಾಗಾಗಿ ಇದು ಸೆಡೇಟ್ ಮಾಡೋದ್ರಿಂದ ಏನಾಗುತ್ತೆ, ಕಡಿಮೆ ಆಗುತ್ತೆ, ಪೇಷಂಟಿಗೆ ರಿಲೀಫ್ ಸಿಗುತ್ತೆ. ಹಾಗಾಗಿ ಇದನ್ನು ಯೂಸ್ ಮಾಡ್ತಾರೆ. ಯಾವ ಥರ ಯೂಸ್ ಮಾಡ್ತಾರೆ ಅಂತ ಹೇಳ್ತೀನಿ. ಫ್ರೀ ಮೆಡಿಕೇಷನಲ್ಲಿ ಅಥವಾ ಆ್ಯಂಟಿ ಎಪಿಲೆಪ್ಟಿಕ್ ಡ್ರಗ್ ಯೂಸ್ ಮಾಡ್ತಾರೆ. ಅಥವಾ ಸ್ಲೀಪಿಂಗ್ ಡಿಸಾರ್ಡರ್ಸ್ ಇದ್ದವ್ರಿಗೆ ಓರಲ್ ಫಾರ್ಮ್ ಎಲ್ಲ ಕೊಡ್ತಾರೆ. ಸೊ ಇದು ಒಂದು ಸೆಡೇಟ್ ಮಾಡುತ್ತೆ, ಎರಡನೇದು ಆಂಟೆರೋಗ್ರೇಡ್ ಅಮ್ನೇಷಿಯಾ ಈ ಥರ ಎಲ್ಲ ಮಾಡುತ್ತೆ. ಆಮೇಲೆ ಆ್ಯಂಗ್ಸೈಟಿ ಅಂತ ರಿಲೀವ್ ಕೊಡ್ತದೆ, ಈ ಥರ ಎಲ್ಲ ಇರುತ್ತೆ. ಸೊ ಇದು ರೂಟ್ ಆಫ್ ಅಡ್ಮಿನಿಸ್ಟ್ರೇಷನ್ ಬಂದ್ಬಿಟ್ಟು ಒಂದು ಇಂಟ್ರಾವೆಸ್ಕ್ಯುಲರು, ಆಮೇಲೆ ಓರಲ್ ಫಾರ್ಮಲ್ಲಿ ಬರುತ್ತೆ, ಎಕ್ಸ್ಟ್ರಾಡರ್ಮಲ್ ಬರುತ್ತೆ, ಈ ಥರ ಎಲ್ಲ ಬರುತ್ತೆ. ಸೊ ಅದು ಯಾವ್ಯಾವ ಥರ ಯೂಸ್ ಮಾಡ್ತೀವಿ ಅದರ ಮೇಲೆ ಇದ್ರದ್ದು ಆ್ಯಕ್ಷನ್ ಇರುತ್ತೆ. ಡ್ಯೂರೇಷನ್ ಆಫ್ ಆ್ಯಕ್ಷನ್ ಬಂದ್ಬಿಟ್ಟು 4 to 6 hours ಇರುತ್ತೆ. ಆನ್ಸೆಟ್ ಆಫ್ ಆ್ಯಕ್ಷನ್ನು 5 to 20 minutes ಇರುತ್ತೆ. ನೀವು ಓರಲ್ ಫಾರ್ಮಲ್ಲಿ ತೊಗೊಂಡಾಗ ಬಯೋಅಬಿಲಿಟಿ 40% ಇರುತ್ತೆ. ಮತ್ತು ಇಂಟ್ರಾಮಸ್ಕ್ಯುಲರ್ ತೊಗೊಂಡಾಗ 90% ಇರುತ್ತೆ, 90 to 100% ಇರುತ್ತೆ. ಸೊ ಈ ಥರ ಎಲ್ಲ ಇರುತ್ತೆ. ಈ ಮೆಡಿಕೇಷನ್ನು ಹೇಳಿದೆ ನಿಮಗೆ 0.7 to 0.07 to 0.40 mg/kg ಎಲ್ಲ ಕೊಡ್ತಾರೆ. ಎಪಿಲೆಪ್ಸಿ ಅದು ಬಂದಾಗ 2 to 3 cc ಕೊಡ್ತಾರೆ. ಸೊ ಇಂಜೆಕ್ಷನ್ ಕೊಡಬೇಕಾದ್ರೆ ಒಂದು ಹಾಸ್ಪಿಟಲೈಸ್ ಪೇಷಂಟ್ಗೆ ಮಾತ್ರ ಕೊಡಬೇಕು. ಇದರಿಂದ ಸೈಡ್ ಎಫೆಕ್ಟ್ ತುಂಬಾ ಇರುತ್ತೆ. ಸೊ ಹಾಗಾಗಿ ಬ್ಯಾಕಪ್ ಎಲ್ಲ ಇಟ್ಕೊಂಡು ಮೆಡಿಸಿನನ್ನು ಕೊಡಬೇಕು. ಮತ್ತು ಹೇಳಿದೆ ನಿಮಗೆ ರೂಟ್ ಆಫ್ ಅಡ್ಮಿನಿಸ್ಟ್ರೇಷನು ಓರಲ್ಲು ಆ್ಯಂಡ್ ಎಕ್ಸ್ಟ್ರಾಡರ್ಮಲ್ಲು ಮತ್ತು ಇಂಟ್ರಾವೆನಸ್ ಈ ಥರ ಎಲ್ಲ ಬರುತ್ತೆ. ಸೈಡ್ ಎಫೆಕ್ಟ್ ಅಂದರೆ ನಿಮಗೆ ಲಾಂಗ್ ಟರ್ಮ್ ತೊಗೊಳೋದ್ರಿಂದ ವಿಥಡ್ರಾಲ್ಸ್ ಬರ್ತವೆ. ಅಂದರೆ ಡಿಪೆಂಡೆಂಟ್ ಇರೋ ಪೇಷಂಟಿಗೆ ಬ್ರೆಡಿಕಾರ್ಡಿ ಆಗುತ್ತೆ, ಹೈಪೋಟೆನ್ಷನ್ ಆಗುತ್ತೆ.